ಅನ್ನೋ ಅರ್ಥದಲ್ಲಿ ಉದ್ಯಮಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಸರಿ ಮಾಡಿ ಅಂತ ಹೇಳಿರುವಂತ ಉದ್ಯಮಿಗಳ ಸಂದರ್ಭದಲ್ಲಿ ನೋಡಿ, ಈ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಒಂದು ಸಿಲಿಕಾನ್ ವ್ಯಾಲಿ ಅಂತ ಬಂದಿರೋದ್ರಿಂದನೇ ಇವತ್ತು ನಮ್ಮ ದೇಶದ ರಾಜ್ಯಕ್ಕೆ ಆದಾಯ ಬರ್ತಾ ಇರೋದು. ಈ ಆದಾಯ ಏನಾದರೂ ಹೋದ್ರೆ ಇವತ್ತೇ ನಮ್ಮ ರಾಜ್ಯದಲ್ಲಿ ಆರ್ಥಿಕ ದುಸ್ಥಿತಿ ಬಂದ್ಬಿಟ್ಟಿದೆ. ನಾವು ಪ್ರತಿ ವರ್ಷ ನನಗನ್ಸ್ತತೆ ಮೋಸ್ಟ್ಲಿ 60,000 ಕೋಟಿ ನಾವು ಬಡ್ಡಿನೇ ಕಟ್ಟಬೇಕು. ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ತಂದಿಟ್ಬಿಟ್ಟಿದ್ದಾರೆ. ಸುಮಾರು ಸಿದ್ದರಾಮಯ್ಯ ಒಬ್ಬನೇ ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು ನೋಡಿದಿರಿ. ಈಗೇನಾದ್ರೂ ಈ ಕಂಪನಿಗಳು IT-BT ಕಂಪನಿಗಳೇನ ಬೆಂಗಳೂರು ಬಿಟ್ಟು ಕಾಲ್ ಕಿತ್ತರೆ ಇಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿರಲ್ಲ ಇವ್ರ ಹತ್ರ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಏನ್ ಮಾತಾಡ್ತಾ ಇದ್ದಾರೆ ಅದು ದುರಂಕಾರದ ಪರಮಾವಧಿ. ಒಂದ್ ಕಡೆ MB ಪಾಟೀಲ್ ಹೇಳ್ತಾರೆ ದೇಶದಲ್ಲಿರುವಂತ ಎಲ್ಲ ಕೈಗಾರಿಕೋದ್ಯಮಿಗಳು ಬನ್ನಿ, ಕರ್ನಾಟಕಕ್ಕೆ ಬನ್ನಿ, ಬೆಂಗಳೂರಿಗೆ ಬನ್ನಿ ಅಂತ ಅವರು ಒಂದ್ ಕಡೆ ಹೇಳ್ತಾರೆ. DK ಶಿವಕುಮಾರ್ ಅವರು ಇಲ್ಲಿ ಬಂದ್ರೆ ಬನ್ನಿ, ಹೋದ್ರೆ ಹೋಗಿ, ಗೆಟ್ ಔಟ್ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇದು ಸರ್ಕಾರದ ದ್ವಂದ್ವ ನೀತಿ ಸ್ಪಷ್ಟವಾಗಿ ಅದಕ್ಕೆ MB ಪಾಟೀಲ್ ಅವರು ಉತ್ತರ ಕೊಡ್ಬೇಕೀಗ. DK ಶಿವಕುಮಾರ್ ಹೋದ್ರೆ ಹೋಗ್ರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರವನ್ನ ಆ ಸರ್ಕಾರದಲ್ಲಿ ಇರುವಂತ MB ಪಾಟೀಲ್ ಕೊಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತೀನಿ. ಸರ್, ಧರ್ಮಸ್ಥಳ ವಿಚಾರವಾಗಿ ಹೈಕೋರ್ಟ್ ನಲ್ಲಿ ಸರ್ಕಾರ ತಪ್ಪೊಪ್ಪಿಕೊಂಡಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬೊರ್ಡೆ ವ್ಯಕ್ತಿ ಏನ್ ಹೇಳಿದ್ದ, ಮುಸುಕುದಾರಿ ನಮ್ಮನ್ನ ದಾರಿ ತಪ್ಪಿಸ್ತಾನ ಅಂತ ವಿಚಾರವನ್ನ ಕೋರ್ಟ್ ನಲ್ಲಿ ಹೇಳಿದ್ದಾರೆ. ತಪ್ಪಾಗಿದೆ ನಮ್ಮಿಂದ, ಆತನ ಹೇಳಿಕೆನ ನಾವು ಕೂಡ ದಿಕ್ ತಪ್ಪದು ಅಂತ. ಪಕ್ಕ ಅವರು ಈಗ ಸರ್ಕಾರನೇ ಇದೊಂಥರ ಸರ್ಕಾರನೇ ದಿಕ್ ತಪ್ಪಿರೋ ಸರ್ಕಾರ ಇದೆ. ದಿಕ್ಕು ದೆಸೆ ಇಲ್ದಿರೋ ಓಡ್ತಾ ಇದ್ದೀವಿ. ಇಷ್ಟೊಂದು IAS IPS ಅಧಿಕಾರಿಗಳು ಸರ್ಕಾರ ಇಷ್ಟೆಲ್ಲ ಇದ್ರೂ ಕೂಡ ಯಾವನೋ ಒಬ್ಬ ತಲೆಬುರುಡೆ ತಂದಿಟ್ಕೊಂಡ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ತನಿಖೆಗಳನ್ನು ಮಾಡಿ ಇಡೀ ರಾಜ್ಯ, ಇಡೀ ಮಾಧ್ಯಮ ಪೂರ್ತಿ ತಲೆ ಬುರುಡೆಯಿಂದನೇ ಹೋಯ್ತು. ಈಗ ಬುರುಡೆ ಅಂತ ಗೊತ್ತಾದ ತಕ್ಷಣನೇ ಸರ್ಕಾರ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ನಮ್ಮ ದಾರಿ ತಪ್ಪಿದಿರಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇಂಥವ್ರನ್ನ ಮಾತು ಕೇಳ್ಕೊಂಡು ಹೋಯ್ತಲ್ಲ, ದಾರಿ ತಪ್ಪುತ್ತಲ್ಲ, ಈ ದಾರಿ ತಪ್ಪಿದ ಸರ್ಕಾರ. ಇವಾಗ ಸರ್ಕಾರನೇ ಒಪ್ಪಿದೆ, ದಾರಿ ತಪ್ಪಿದ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.